ನಮಸ್ಕಾರ ವೀಕ್ಷಕರೇ, ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನಾನು ಕುಮಾರ್ ಪೂಜಾರಿ ಸ್ಟ್ಯಾಂಡರ್ಡ್ ನರ್ಸರಿ ಫಾರ್ಮ್ ವಿಜಯಪುರ. ನಾನು ಇವತ್ತು ಬಬಲೇಶ್ವರ ತಾಲೂಕಿನ ಸಂಗಾಪುರ ಗ್ರಾಮದಲ್ಲಿ ಶ್ರೀ ಮಲ್ಲಪ್ಪ ಬೂಸರೆಡ್ಡಿಯವರ ತೋಟಕ್ಕೆ ಬಂದಿದ್ದೀವಿ. ಅವರಲ್ಲಿ ಈ ನೋಡ್ತಾ ಇರೋ ಈ ಕಬ್ಬಿನ ವೆರೈಟಿ ಯಾವುದಂತಂದ್ರೆ VCF 517 ಅಂತೇಳಿ ಅಂದು ಈಗ 8 ತಿಂಗಳು ಕಂಪ್ಲೀಟ್ ಆಗಿ 9ನೇ ತಿಂಗಳಲ್ಲಿ ಬೆಳೀತಾ ಇರತಕ್ಕಂಥ ಒಂದು ವೆರೈಟಿ ಆಗಿದ್ದು, ಬೀಜಕ್ಕೆ ಅಗದಿ ಭಾಳ ಸೂಟೇಬಲ್ ಆಗಿದೆ. ಈಗ ಈ ಒಂದು ವೆರೈಟಿಯನ್ನು ನಾವು ತಂಪು ಜಮೀನು ಇರತಕ್ಕಂಥ ಒಂದು ಪ್ರದೇಶದಲ್ಲಿ, ಕಪ್ಪು ಜಮೀನು ಇರತಕ್ಕಂಥ ಒಂದು ಪ್ರದೇಶದಲ್ಲಿ ನಾಟಿ ಮಾಡಲಿಕ್ಕೆ ಭಾಳ ಯೋಗ್ಯವಾದಂಥ ತಳಿ ಇದೆ. ಇದು VC ಫಾರ್ಮ್ ಮಂಡ್ಯದಿಂದ ಬಿಡುಗಡೆ ಆಗಿರ್ತಕ್ಕಂಥ ತಳಿ ಇದ್ದು, ಇಲ್ಲಿ ಕೂಡ ನಮ್ಮ ಭಾಗದಲ್ಲಿ ಕಪ್ಪು ಜಮೀನಿಗೆ ಭಾರಿ ಚೆನ್ನಾಗಿ ಬೆಳೀತಾ ಇದೆ. ಈ ಬೆಳೆಯನ್ನು ತಾವು ಕೂಡ ಈ ವಿಡಿಯೋದಲ್ಲಿ ನೋಡ್ಬೋದು. ಈ ಒಂದು ಕಬ್ಬಿನ ಬಗ್ಗೆ ಯಾವ ರೀತಿ ಬೆಳೆಸಿದ್ದಾರೆ, ಯಾವ ತಿಂಗಳಲ್ಲಿ ಪ್ಲಾಂಟೇಷನ್ ಮಾಡಿದ್ದಾರೆ ಅನ್ನೋದನ್ನು ನಮ್ಮ ಸ್ವತಃ ಸ್ನೇಹಿತರಾದ ಶ್ರೀ ಮಲ್ಲಪ್ಪ ಬೂಸರೆಡ್ಡಿಯವರ ಬಾಯಿಂದ ಕೇಳೋಣ. ಅವರಿಗೆ ಈ ಒಂದು ವೆರೈಟಿ ಬಗ್ಗೆ ಒಂದೆರಡು ಮಾತು ಹೇಳಿಕೆ ನಾನು ಅವರಿಗೆ ಟೈಮ್ ಕೊಡ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈ ವೆರೈಟಿನ ಸಸಿನ ನೀವು ಯಾವತ್ತು ನಾಟಿ ಮಾಡಿದ್ರಿ ಮತ್ತು ಅದಕ್ಕೆ ಏನೇನು ವ್ಯವಸ್ಥೆ ಮಾಡಿ ಯಾವ ರೀತಿ ಬೆಳೆಸಿದಿರಿ, ಈ ಬೀಜಕ್ಕೆ ಈ ರೀತಿ ರೆಡಿ ಆಗಬೇಕು ಅಂತಂದ್ರೆ ನೀವು ಅದಕ್ಕೆ ಏನು ಕಾಳಜಿ ಮಾಡಿದಿರಿ ಅನ್ನೋದನ್ನು ನಮ್ಮ ರೈತರಿಗೆ ಸ್ವಲ್ಪ ನೀವು ಹೇಳ್ಕೊಡ್ಬೇಕು ಸರ್. ನಾನು ಡಿಸೆಂಬರ್ 25 ತಾರೀಕು ಪ್ಲಾಂಟೇಷನ್ ಮಾಡಿವಿ ಸರ್. ಓಕೆ ಸರ್. ನಾನು ಡ್ರಿಪ್ ಏನು ಮಾಡಲಿ ಸರ್, ಹೋಗಿ ನೀರ ಮೇಲೆ ಬೆಳೆಸಿವ್ರಿ. ನೀರು ಮೇಲೆ ಬೇಡಿರಿ. ನೀರ ಮೇಲೆ ಬೆಳೆಸಿವ್ರಿ. ಅದಕ್ಕೇನು ಕಾಲಕ್ಕೆ ತಕ್ಕಂತೆ ಗೊಬ್ಬರ ಕೊಡ್ತಾ ಹೋಗಿವ್ರಿ. ಉಳ್ಕಿದೇನು ಬೇರೆ ಏನು ಮೇಂಟೆನ್ಸ್ ಏನೂ ಮಾಡಿಲ್ಲ ಸರ್ ನಾವು. ಓಕೆ, ಒಳ್ಳೆ ಚೆನ್ನಾಗಿ ಬೆಳೆಸಿದ್ದಾರೆ. ಈ ಒಂದು ವೆರೈಟಿಯನ್ನು ಬೀಜವನ್ನು ತಾವು ಕೂಡ ನಾಟಿ ಮಾಡಲು ಬಯಸಿದವರು. ಈಗ ನೀವು ಆರ್ಡರ್ ಮಾಡಿದರೆ ಮುಂದಿನ ತಿಂಗಳಿಗೆ ನಿಮಗೆ ಸಸಿಗಳು ಸಿಗ್ತವೆ. ನವಂಬರ್ 1st ವೀಕಿಂದ ತಾವು ಕೂಡ ಈ ವೆರೈಟಿ ಸಸಿ ಬೇಕಿದ್ದಲ್ಲಿ ಆರ್ಡರ್ ಮಾಡ್ಬೋದು. ಈ ಒಂದು ಒಳ್ಳೆಯ ಗುಣಮಟ್ಟದ ಬೀಜವನ್ನು ಆಯ್ಕೆ ಮಾಡಿ ಸಸಿ ಮಾಡೋದ್ರಿಂದ ರೈತರ ಜಮೀನಲ್ಲೂ ಕೂಡ ಒಳ್ಳೆಯ ಇಳುವರಿ ತೊಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಅಂದು ಈ ಒಂದು ಒಳ್ಳೆಯ ಪ್ಲಾಟನ್ನು ಗುರುತಿಸಿ ನಾವು ಬೀಜಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಅಗತ್ಯ ಅನಿಸಿರೋರು ತಾವು ಕೂಡ ಪ್ಲಾಟ್ ಬಂದು ನೋಡಿ ಅಥವಾ ನಮ್ಮ ನರ್ಸರಿಗೆ ಭೇಟಿಯಾಗಿ ಆರ್ಡರ್ ಮಾಡ್ಬೋದು, ಅಥವಾ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೂಡ ತಾವು ತಮ್ಮ ರಿಕ್ವೈರ್ಮೆಂಟನ್ನು ತಿಳಿಸ್ಬೋದು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನಮಸ್ಕಾರಗಳು. ನಮಸ್ಕಾರ.